ಸುಭಾಷಿತ ಸನ್ಮಾರ್ಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಸುಭಾಷಿತ: ವಿದ್ವತ್ತಂಚ ನೃಪತ್ವಂಚ ನೈವ ತುಲ್ಯಂ ಕದಾಚನ, ಸ್ವಗ್ರಾಮೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ. ದುಡ್ಡಿಗೂ ಮತ್ತೆ ವಿದ್ಯೆಗೂ ಸಮಾನತೆ ಇದೇನು? ಇಲ್ಲ. ಒಂದು ಊರಿನ ರಾಜ ಆ ಊರಿಗೆ ಮಾತ್ರ ಅವನು ರಾಜವೇ ವಿನಃ ಜಗತ್ತಿಗಲ್ಲ. ಅವನ ಊರಿನಲ್ಲಿ ಅವನಿಗೆ ಮರ್ಯಾದೆ ಜಾಸ್ತಿ, ಅವನ ಊರಿನಲ್ಲಿ ಅವನಿಗೆ ಪೂಜ್ಯನೀಯತೆ. ಅವನು ಬೇರೆ ರಾಜ್ಯಕ್ಕೆ ಹೋದರೆ ಅವನು ಸಾಮಾನ್ಯ ಪ್ರಜೆ, ಅವನು ರಾಜನಲ್ಲ. ಆದರೆ ವಿದ್ವಾನ್ ಅಂದ್ರೆ ವಿದ್ಯಾವಂತನು, ಬುದ್ಧಿವಂತನು, ಜ್ಞಾನವಂತನು ಅವನು ಎಲ್ಲೇ ಹೋಗಲಿ ತನ್ನ ಬುದ್ಧಿ ಚಾತುರ್ಯದಿಂದ, ತನ್ನಲ್ಲಿರ್ತಕ್ಕಂಥ ವಿದ್ವತ್ತಿನಿಂದ ಅಲ್ಲಿಯ ಜನರಿಗೆ ಮಾರ್ಗದರ್ಶನವನ್ನ ಮಾಡ್ತಾನ, ಉಪಕಾರವನ್ನ ಮಾಡ್ತಾನ, ಸಹಾಯವನ್ನ ಮಾಡ್ತಾನ. ಅದರಿಂದ ಅವನು ಎಲ್ಲ ಕಡೆ ಪೂಜ್ಯನೀಯತೆಯನ್ನು ಪಡಿತಾನ, ಎಲ್ಲ ಕಡೆ ಮರ್ಯಾದೆಯನ್ನ ಪಡಿತಾನ. ದುಡ್ಡಿನಿಂದ ನಾವು ಗೌರವವನ್ನು ಗಳಿಸ್ಲಿಕ್ಕಾಗೋದಿಲ್ಲ, ದುಡ್ಡಿನಿಂದ ನಾವು ಕೇವಲ ದೊಡ್ಡಸ್ತಿಕೆಯನ್ನು ಗಳಿಸಬಹುದು. ಆದ್ರೆ ವಿದ್ವತ್ತಿನಿಂದ, ಜ್ಞಾನದಿಂದ, ವಿದ್ಯೆಯಿಂದ ನಾವು ಪ್ರೀತಿಯನ್ನ, ವಿಶ್ವಾಸವನ್ನ, ಗೌರವವನ್ನ, ಘನತೆಯನ್ನ ಎಲ್ಲವನ್ನು ಗಳಿಸಬಹುದು. ಹಾಗಾಗಿ ವಿದ್ಯಾ, ವಿನಯ, ವಿವೇಕ ಇವೆಲ್ಲವನ್ನು ಇಟ್ಟುಕೊಂಡು ಯಾರು ದುಡ್ಡನ್ನ ಗಳಿಸ್ತಾನೋ ಅವನು ನಿಜವಾದ ಸತ್ಪುರುಷ, ಜೆಂಟಲ್ಮನ್ ಅಂತ ಅನಿಸ್ಕೊತಾನೆ. ಹಾಗಾಗಿ ನಾವು ವಿದ್ಯೆಗೆ ಅತಿ ಅಧಿಕವಾದಂತಹ ಮಹತ್ವವನ್ನ ಕೊಡಬೇಕು. ವಿದ್ಯಾರ್ಥಿಗಳು ಮುಖ್ಯವಾಗಿ ಹೆಚ್ಚು ವಿದ್ಯೆಗೆ ಮಹತ್ವವನ್ನು ಕೊಡಬೇಕು. ಜೀವನ ಮುಗಿಯುವವರೆಗೂ ನಾವು ವಿದ್ಯಾರ್ಥಿಗಳೇ. ನಮಗೆ ಸಮಯ, ಕಷ್ಟಗಳು, ಸುಖಗಳು, ಸಂಬಂಧಗಳು, ಶರೀರ ಎಲ್ಲವೂ ಪಾಠ ಕಲಿಸ್ತಾನೆ ಇರ್ತದೆ. ಅದರಿಂದ ನಾವು ಪಾಠ ಕಲಿತಾನೆ ಇರ್ತೀವಿ. ಹಾಗಾಗಿ ಕೊನೆಯವರೆಗೂ ನಾವು ಕಲಿಯುವಂತ ವಿದ್ಯಾರ್ಥಿಗಳೇ ಆಗಿರ್ತೀವಿ. ಕಲಿಯಬೇಕು, ಕಲಿತಿದ್ದನ್ನ ಮತ್ತೊಬ್ಬರಿಗೆ ಕಲಿಸಬೇಕು. ಇದೇ ಜೀವನದ ಮುಖ್ಯ ದಾರಿ. ಹಾಗಾಗಿ ಎಲ್ಲರೂ ಸರಿಯಾಗಿ ವಿದ್ಯೆ, ವಿನಯವನ್ನ ಅಧ್ಯಯನ ಮಾಡಿ, ಸಂಪಾದನೆಯನ್ನ ಮಾಡಿ, ಸುಖ ಜೀವನವನ್ನ ಮಾಡಿ ಅಂತ ಆಶಿಸುತ್ತಾ ಈ ನಮ್ಮ ಸುಭಾಷಿತ ವಿಚಾರಕ್ಕೆ ವಿರಾಮವನ್ನ ಕೊಡ್ತಾ ಇದ್ದೇನೆ. ಧನ್ಯವಾದ. ನಮಸ್ಕಾರ.